ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕಾಸ್ಟಿಂಗ್ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಮಾಡ್ಯೂಲ್ ಫಸ್ಟು ಆಲ್ರೆಡಿ ನಿಮಗೆ ಇನ್ನೂ 2 ಮಾಡ್ಯೂಲ್ಸ್ ಅಪ್ಲೋಡ್ ಆಗಿದೆ. ಈಗ ಫಸ್ಟ್ ಮಾಡ್ಯೂಲ್ನ ನೋಡೋಣ. ಏನಂದರೆ ನಿಮಗೆ ಇಂಟ್ರಡಕ್ಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಕಾಸ್ಟ್ ಅಕೌಂಟಿಂಗಲ್ಲಿ ನಿಮಗೆ 8 ಮಾರ್ಕ್ಸ್ ಮತ್ತು 14 ಮಾರ್ಕ್ಸಿಗೆ 2 ಕ್ವಶನ್ ಕೇಳ್ತಾರೆ. ಕಾಸ್ಟ್ ಶೀಟ್ ಫಾರ್ಮೆಟು, ಇದೇನು ಕಾಸ್ಟ್ ಶೀಟ್ ಇದೆ ಗೊತ್ತಾ? ಇದರಿಂದ ನಿಮಗೆ 8 ಮಾರ್ಕ್ಸಿಗೂ ಸೇಮ್ ಕಾಸ್ಟ್ ಶೀಟು, 14 ಮಾರ್ಕ್ಸಿಗೂ ಸೇಮ್ ಕಾಸ್ಟ್ ಶೀಟು. ಏನಾಗುತ್ತೆ ಅಂದರೆ ನಿಮಗೆ ಒಂದು ಫಾರ್ಮೆಟ್ನ ನೋಡಿಕೊಂಡ್ರೆ ನಿಮಗೆ ಇಲ್ಲಿ 8 ಮಾರ್ಕ್ಸಿಗೆ ಸಿಂಪಲಾಗಿ ಇದೇ ಫಾರ್ಮೆಟ್ ಬೇಸಿಸಲ್ಲಿ ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತಾರೆ. ಆಮೇಲೆ 14 ಮಾರ್ಕ್ಸಿಗೆ ಇದೇ ಥರ ಕ್ವಶನ್ಸ್ ಕೇಳ್ತಾರೆ. ಇವಾಗ ಕಾಸ್ಟ್ ಶೀಟ್ ಫಾರ್ಮೆಟು, ಏನು ಕಾಸ್ಟ್ ಶೀಟ್ ಫಾರ್ಮೆಟ್ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ? ಡೈರೆಕ್ಟ್ ಮೆಟೀರಿಯಲ್ಸ್ ಮೇನಾಗಿ ತೋರಿಸ್ತೀನಿ ನೋಡಿ. ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಇನ್ ಕೇಸ್ ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿಲ್ಲ, ಅದ್ರ ಬದಲು ಏನು ಕೊಟ್ಟಿರ್ತಾನೆ? ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್, ಪರ್ಚೇಸು, ಆಮೇಲೆ ಕ್ಯಾರಿಯೇಜ್ ಇನ್ವರ್ಸು, ಕಸ್ಟಮ್ ಡ್ಯೂಟಿ ಅಂತ ಕೊಟ್ಟಾಗ ಇದಿಷ್ಟು ಆ್ಯಡ್ ಮಾಡಬೇಕು. ಆಮೇಲೆ ಪ್ರತಿ ಸತಿನೂ ಕ್ಲೋಸಿಂಗ್ ಸ್ಟಾಕ್ನ ನೀವೇನು ಮಾಡಬೇಕು? ಲೆಸ್ ಮಾಡಬೇಕು. ಇಲ್ಲಿ ನೋಡಿ, ಇದು ಆ್ಯಡು, ಇದು ಲೆಸ್ಸು, ಕ್ಲೋಸಿಂಗ್ ಸ್ಟಾಕು ಲೆಸ್ ಮಾಡಬೇಕು. ಈ ಥರ ನಿಮಗೆ 14 ಮಾರ್ಕ್ಸಲ್ಲಿ ಕೇಳ್ತಾರೆ. 8 ಮಾರ್ಕ್ಸಲ್ಲಿ ಆ ಥರ ಕೇಳಲ್ಲ. ಡೈರೆಕ್ಟಾಗಿ ರಾ ಮೆಟೀರಿಯಲ್ಸ್ ಅಂತ ಕೊಡ್ತಾರೆ. ಇಲ್ಲಿ ನೋಡಿ, ರಾ ಮೆಟೀರಿಯಲ್ಸು, ಲೇಬರ್ಸು ಮತ್ತು ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಇದು ಮೂರನ್ನೂ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಏನು ಪ್ರೈಮ್ ಕಾಸ್ಟ್ ಬರುತ್ತೆ? ಏನಿದು ಡೈರೆಕ್ಟ್ ಮೆಟೀರಿಯಲ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ವುಡ್ ಟ್ರೇಡರ್ಸ್ ಅಂತ ಇಡ್ತಾರೆ ಅಂದ್ಕೊಳ್ಳಿ. ಸೊ ವುಡ್ ಟ್ರೇಡರ್ಸ್ ಅಂದರೆ ಮೇನಾಗಿ ಅವ್ರಿಗೆ ಏನು ಬೇಕಾಗಿರುತ್ತೆ? ವುಡ್ ಬೇಕಾಗುತ್ತೆ. ವುಡ್ಡನ್ನ ಎಲ್ಲಿ ತೊಗೊಬರ್ತಾರೆ? ಎಲ್ಲದೂ ಒಂದು ಕಾಡಲ್ಲಿ ಒಂದು ಮರನ ಕಟ್ ಮಾಡ್ಕೊಂಡು ತೊಗೊಬರ್ತಾರೆ. ಓಕೆನಾ? ಅದನ್ನು ನಾವೇನಂತ ಹೇಳ್ತೀವಿ? ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಏನೋ ಒಂದು ಕಾಡಲ್ಲಿ ಒಂದು ಮರನ ಕಟ್ ಮಾಡ್ಕೊಂಡು ತೊಗೊಬರ್ತಾನಲ್ಲ, ಅದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಡೈರೆಕ್ಟ್ ಲೇಬರ್ಸ್ ಅಂದರೆ ಏನು? ಇವಾಗ ಅದನ್ನು ಮರನ ಕಿತ್ಕೊಂಡು ತೊಗೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ, ಕಟ್ ಮಾಡಿಕೊಂಡು. ಅದನ್ನು ಲೋಡ್ ಮಾಡಬೇಕಲ್ವಾ? ಲೋಡು ಅನ್ಲೋಡ್ ಮಾಡಬೇಕಲ್ಲ. ಸೊ ಅವ್ರನ್ನ ನಾವು ಡೈರೆಕ್ಟ್ ಲೇಬರ್ಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆ ಇವಾಗ ಅಲ್ಲಿ ಏನು ಈ ಡೈರೆಕ್ಟ್ ಲೇಬರ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ನಿಮಗೆ ಯಾವಾಗಲೂ ಆಗೋದಿಲ್ಲ. ಸೊ ಯಾವಾಗಾಗುತ್ತಂದರೆ, ಈಗ ನಾನು ನಿಮ್ಗೆ ಹೇಳಿದೆ ಮರನ ಕಟ್ ಮಾಡ್ಕೊಂಡು ತೊಗೊಬರ್ತಾರೆ. ನೆಕ್ಸ್ಟು ಅದನ್ನು ಇಳಿಸೋದಕ್ಕೆ, ಲೋಡ್ ಮಾಡೋಕ್ಕೆ, ಅನ್ಲೋಡ್ ಮಾಡೋಕ್ಕೆ ಲೇಬರ್ಸ್ ಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಕೂಲಿ ದುಡ್ಡು ಅಂತ ಕೊಡ್ತಾರೆ ಗೊತ್ತಾ? ಇಷ್ಟು ಅಮೌಂಟ್ ಅಂತ ಕೊಡ್ತಾರಲ್ಲ, ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ಮೂರನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಓಕೆನಾ? ಫಸ್ಟು ಯಾವುದು? ಡೈರೆಕ್ಟ್ ಮೆಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್. ಇನ್ ಕೇಸ್ ಕ್ವಶನಲ್ಲಿ ಏನಾದರೂ ಈಗ ಮೆಟೀರಿಯಲ್, ಲೇಬರ್ಸ್ ಕೊಟ್ಟಿರ್ತಾನೆ, ಎಕ್ಸ್ಪೆನ್ಸಸ್ ಕೊಟ್ಟಿರಲ್ಲ, ತೊಗೋಬೇಡಿ. ಅವ್ನು ಏನು ಕೊಟ್ಟಿರ್ತಾನೋ ಅದನ್ನು ಮಾತ್ರ ತೊಗೊಳ್ಳಿ. ಸೊ ಇದಿಷ್ಟನ್ನ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ನೆಕ್ಸ್ಟು ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್. ಇವಾಗ ಫ್ಯಾಕ್ಟ್ರಿನಲ್ಲಿ ಯಾವ ಥರ ಎಕ್ಸ್ಪೆನ್ಸಸ್ ಆಗುತ್ತೆ? ಇವಾಗ ಮರನ ಕಿತ್ಕೊಂಡೆಲ್ಲ ತೊಗೊಬಂದು ಅನ್ಲೋಡ್ ಮಾಡೋದು, ಕಳಿಸ್ಬಿಟ್ಟು ಅಲ್ಲಿ ಹುಡುಗರನ್ನೆಲ್ಲ. ನೆಕ್ಸ್ಟು ಫ್ಯಾಕ್ಟ್ರಿ ಒಳಗಡೆ ಯಾವ್ಯಾವ ಥರ ಎಕ್ಸ್ಪೆನ್ಸಸ್ ಆಗುತ್ತಂದರೆ, ಇವಾಗ ಫ್ಯಾಕ್ಟ್ರಿ ರೆಂಟನ್ನ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಮತ್ತು ಎಲೆಕ್ಟ್ರಿಸಿಟಿ ಪೇ ಮಾಡಬೇಕು, ಆಮೇಲೆ ಸ್ಯಾಲ್ರಿ ಪೇ ಮಾಡಬೇಕು, ಆಮೇಲೆ ಡಿಪ್ರಿಸಿಯೇಷನ್ ಆನ್ ಮಿಷಿನರೀಸ್. ಇವಾಗ ವುಡ್ ಟ್ರೇಡರ್ಸ್ ಅಂತ ಹೇಳಿದ್ನಲ್ಲ, ಈಗ ವುಡ್ ಕಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಮಿಷಿನ್ ಬೇಕಾಗುತ್ತೆ. ಸೊ ಮಿಷಿನ್ ಪರ್ಚೇಸ್ ಮಾಡಿದಾಗ 10,000 ಆಗುತ್ತೆ. 5 ಇಯರ್ಸ್ ಆದಮೇಲೆ ಏನಾಗುತ್ತೆ? 10,000 ಇರೋದು 7,000 ಆಗುತ್ತೆ. ಏನಾಗ್ತಾ ಇದೆ? ಡಿಪ್ರಿಸಿಯೇಷನ್ ಆಗ್ತಾ ಇದೆ ಮಿಷಿನರಿದು. ಸೊ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಸೊ ಅದನ್ನು ನಮಗೆ ಫ್ಯಾಕ್ಟ್ರಿನಲ್ಲೇ ಬರುತ್ತೆ. ಆಮೇಲೆ ಇಂಡೈರೆಕ್ಟ್ ವೇಜಸ್ಸು, ರಿಪೇರ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ. ಈಗೇನೋ ಕೆಟ್ಟೋಯ್ತು, ರೆಡಿ ಮಾಡಿಸ್ಕೋಬೇಕು. ಮತ್ತು ಇಂಡೈರೆಕ್ಟ್ ಮೆಟೀರಿಯಲ್ಸು. ಆಮೇಲೆ ಇವಾಗ ಅದಕ್ಕೆ ಗಮ್ ಇರ್ಬೋದು, ಮೊಳೆ ಇರ್ಬೋದು, ಇಂಥ ಐಟಮ್ಸ್ ಎಲ್ಲ ಬೇಕು. ಸೊ ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ತೊಗೊಳ್ತೀವಿ. ಇವಾಗ ನಮಗೆ ಪ್ರೈಮ್ ಕಾಸ್ಟಿಗೆ ಒಂದು ಅಮೌಂಟ್ ಬಂದಿರುತ್ತೆ ಗೊತ್ತಾ? ಪ್ರೈಮ್ ಕಾಸ್ಟಲ್ಲಿ ಬಂದಿರೋ ಅಮೌಂಟು, ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಬಂದಿರೋ ಅಮೌಂಟು, ಅದೆರಡನ್ನೂ ಆ್ಯಡ್ ಮಾಡಬೇಕು. ಸೊ ಆವಾಗ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಇಲ್ಲ, ವರ್ಕ್ ಕಾಸ್ಟ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಮೇಲೆ ಇದು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಏನು ಗೊತ್ತಾ? ಫ್ಯಾಕ್ಟ್ರಿ ಅಂತ ಕೊಟ್ಟಿದ ತಕ್ಷಣ ಈ ಓವರ್ ಹೆಡ್ಗೆ ತೊಗೊಬಿಡಿ. ನೆಕ್ಸ್ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈಗ ಆಫೀಸ್ ಒಳಗಡೆ ಯಾವ ಥರ ಇದು ಎಕ್ಸ್ಪೆನ್ಸಸ್ ಆಗುತ್ತೆ ನೋಡಿ? ಆಫೀಸಲ್ಲಿ ಅವ್ರಿಗೆ ಸ್ಯಾಲ್ರಿ ಪೇ ಮಾಡಬೇಕು, ಆಫೀಸ್ ರೆಂಟ್ ಪೇ ಮಾಡಬೇಕು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಆಡಿಟಿಂಗ್ ಫೀಸು, ಪೋಸ್ಟೇಜ್ ಎಕ್ಸ್ಪೆನ್ಸಸ್ಸು, ಮತ್ತು ಡಿಪ್ರಿಸಿಯೇಷನ್ ಆನ್ ಮಿಷಿನರಿ. ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಮಿಷಿನರಿ ಬರುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ಸ್ ಬರುತ್ತೆ. ಯಾವ ಥರ ಫರ್ನಿಚರ್ಸು? ಟೇಬಲ್ ಇರ್ಬೋದು, ಒಂದು ಲ್ಯಾಪ್ಟಾಪ್ ಇರ್ಬೋದು, ಅಲ್ಲಿ 4 ಚೇರ್ಗಳು ಹಾಕಿರ್ತಾರೆ. ಆಮೇಲೆ ಇನ್ನು ಜನರಲ್ ಎಕ್ಸ್ಪೆನ್ಸಸ್, ಅದು ಇದು ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ ತೊಗೋತೀವಿ. ಇವಾಗ ನಮ್ಮ ಹತ್ರ ಏನಿದೆ? ಫ್ಯಾಕ್ಟ್ರಿ ಕಾಸ್ಟ್ ಜೊತೆಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ.
ಓಕೆನಾ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಮೇಲೆ ಓಪನಿಂಗ್ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸು. ಇದು ಹೇಗೆ ಕೊಟ್ಟರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೊಬೇಡಿ. ಹೇಗೆ ಬರುತ್ತೆ ಅಂದರೆ, ಈಗ ಓಪನಿಂಗ್ ಸ್ಟಾಕು, ನೀವು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿರ್ತೀರ, ಎಷ್ಟು 5000 ಅಷ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿರ್ತೀರ, ಅದರಲ್ಲಿ ನಿಮಗೆ 4800 ಅಷ್ಟು ಸೇಲ್ ಆಗಿದೆ. 4800 ಸೇಲ್ ಆಗಿದೆ. ಈ 200 ಏನಾಗಿರುತ್ತೆ, 2000 ಏನಾಗಿರುತ್ತೆ ನಿಮ್ಮ ತಾನೇ ಉಳ್ಕೊಂಡಿರುತ್ತೆ. ಸೊ ಆ ಪ್ರಾಡಕ್ಟ್ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಉಳ್ಕೊಂಡಿದೆ ಅಂದರೆ ಕ್ಲೋಸಿಂಗ್ ಸ್ಟಾಕು ನಮ್ಮ ತಾನೇ ಉಳ್ಕೊಂಡಿದೆ. ಸೊ ಓಪನಿಂಗ್ ಸ್ಟಾಕು ಕೆಲವೊಂದು ಸತಿ ಕೊಟ್ಟರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕ್ಲೋಸಿಂಗ್ ಸ್ಟಾಕು ನೀವು ಈ ಥರ ಮೈನಸ್ ಮಾಡಿಕೊಂಡೇ ತೊಗೊಳ್ಬೇಕು. ಓಕೆನಾ. ಸೊ ಇವಾಗ ಇದನ್ನು ಲೆಸ್ ಮಾಡಿ ಬಂದಿರೋ ಅಮೌಂಟಲ್ಲಿ ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತು ಈ ಅಮೌಂಟನ್ನು ಆ್ಯಡ್ ಮಾಡಿದ್ರೆ, ಯಾವಾಗಲೂ ನೀವು ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಇವಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ. ಆಮೇಲೆ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದರೆ ಇವಾಗ ಪ್ರಾಡಕ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಷ್ಟೆಲ್ಲ ಖರ್ಚಾಯಿತು ನಮಗೆ. ನೆಕ್ಸ್ಟು ಸೇಲ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅಡ್ವರ್ಟೈಸ್ಮೆಂಟ್. ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೆ ಮೇನಾಗಿ ಮಾಡಬೇಕಾಗಿರೋದು ಅಡ್ವರ್ಟೈಸ್ಮೆಂಟ್. ಇವಾಗ ವುಡ್ ಟ್ರೇಡರ್ಸ್ ಅಂತ ಹೇಳಿದೆ. ಈಗ ವುಡ್ ಅವನು ಯೂನಿಕಾಗಿ ಒಂದು ಏನೋ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ ಅಂದ್ಕೊಳ್ಳಿ. ಸೊ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕಲ್ವ, ಜನರಿಗೆ ಗೊತ್ತಾಗಬೇಕಲ್ವ ಈ ಥರ ಪ್ರಾಡಕ್ಟ್ ಬಂದಿದೆ. ಆ್ಯಂಡ್ ಪ್ಯಾಕಿಂಗ್ ಮಾಡಬೇಕು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡೆಲಿವರ್ ಮಾಡಬೇಕು. ಆಮೇಲೆ ಸೇಲ್ಸ್ ಕಮಿಷನ್, ಈಗ ನೀವು ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀರ ಅಂತ ಇಷ್ಟು % ಕಮಿಷನ್ ಕೊಡಬೇಕಲ್ವ ಅವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಇದನ್ನು ಸೇಲ್ ಮಾಡಿಕೊಡು, 2% ನಿಮಗೆ ಕಮಿಷನ್ ಕೊಡ್ತೀನಿ ಅಂತ. ಸೊ ಅದು ಯಾವುದ್ರಲ್ಲಿ ಬರುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ. ಆ್ಯಂಡ್ ರಿಸರ್ಚು, ಇವಾಗ ರಿಸರ್ಚ್ ಮಾಡಬೇಕು ನಾವು ಒಂದು ಪ್ರಾಡಕ್ಟ್ ಬಗ್ಗೆ. ಯಾವ ಥರ ರಿಸರ್ಚ್ ಮಾಡಿರ್ತೀವಿ, ಈಗ ನೋಡಿರ್ತೀವಿ ಅನಿಸುತ್ತೆ, ಬೆಡ್ಡೆಲ್ಲ ನಿಮಗೆ ಫೋಲ್ಡಬಲು, ಹಾಸ್ಕೊಂಡು ಮಲ್ಕೋಬೋದು, ಇಲ್ಲಾಂದರೆ ಅದನ್ನು ಮುಡ್ಚ್ಬಿಟ್ಟು ಕುತ್ಕೋಬೋದು. ಸೊ ಇಂಥದ್ದೆಲ್ಲ ರಿಸರ್ಚ್ ಮಾಡಿರ್ತಾರೆ, ಟೆಕ್ನಾಲಜೀಸ್ನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಬ್ಯಾಡ್ ಡೆಬ್ಟ್ಸು, ಕ್ಯಾರೇಜ್ ಔಟ್ವರ್ಡ್ಸು. ಸೊ ಇದಿಷ್ಟು ಯಾವುದ್ರಲ್ಲಿ ಬರುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಬರುತ್ತೆ. ಇವಾಗ ನಿಮ್ಗೇನಿದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿದೆಯೋ ಅದ್ರ ಜೊತೆಗೆ ಈಗ ಇದನ್ನು ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಬರುತ್ತೆ. ಈಗ ಟೋಟಲ್ ಕಾಸ್ಟ್ ಬಂದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸು ಕ್ವಶನಲ್ಲಿ ಕೊಟ್ಟಿರಲ್ಲ, ಅದ್ರ ಬದಲು ಏನು ಕೊಟ್ಟಿರ್ತಾನೆ, ಸೇಲ್ಸ್ ಕೊಟ್ಟಿರ್ತಾನೆ. ಸೊ ಈ ಟೋಟಲ್ ಕಾಸ್ಟ್ ಮೈನಸ್ ಸೇಲ್ಸನ್ನ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಗೊತ್ತಾಗುತ್ತೆ. ಇವಾಗ ಫಾರ್ಮೆಟ್ ಅರ್ಥ ಆಯ್ತಲ್ವ, ಫಾರ್ಮೆಟ್ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಮಾಡೋದಕ್ಕಾಗಲ್ಲ. ಸೊ ಇದೇನು 8 ಮಾರ್ಕ್ಸ್ ಮತ್ತು 14 ಮಾರ್ಕ್ಸ್ ಎರಡಕ್ಕೂ ಕೇಳ್ತಾರೆ. ಇವಾಗ ಫಸ್ಟು 8 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಒನ್ ಬೈ ಒನ್. ಇವಾಗ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಏನಿದೆ ಫಸ್ಟ್ ಪ್ರಾಬ್ಲಮಲ್ಲಿ, ಇನ್ ಎ ಫ್ಯಾಕ್ಟ್ರಿ ದ ಎಕ್ಸ್ಪೆನ್ಸಸ್ ಆಸ್ ಫಾಲೋಸ್: ಮೆಟೀರಿಯಲ್ ₹2 lakh, ಲೇಬರ್ 1,50,000, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 98,000, ಆಫೀಸ್ ಎಕ್ಸ್ಪೆನ್ಸಸ್ 85,000 ಆ್ಯಂಡ್ ಸೇಲ್ಸ್ 5,10,000. ಪ್ರಿಪೇರ್ಡ್ ಕಾಸ್ಟ್ ಶೀಟ್ ಅಂತ ಕೇಳಿದ್ದಾನೆ. ಸೊ ಇವಾಗ ಏನು ಮಾಡ್ಬೇಕು ನಾವು, ಆ್ಯಂಡ್ ಮತ್ತು ವಿಡಿಯೋ ಮಧ್ಯದಲ್ಲಿ ಬ್ಲರ್ ಆಗೋದೆ, ಒಂದು ಸ್ವಲ್ಪ ಸ್ಕ್ರೀನ್ ಶೇಕ್ ಮಾಡಿ ಸರಿ ಹೋಗುತ್ತೆ. ಇವಾಗ ಫಸ್ಟು ಮೆಟೀರಿಯಲ್ ಕಾಸ್ಟು ನಾವು ಫಾರ್ಮೆಟ್ ನೋಡಿದ್ದೀವಲ್ಲ, ಫಸ್ಟ್ ಏನು ಬರುತ್ತೆ, ಡೈರೆಕ್ಟ್ ಮೆಟೀರಿಯಲ್ ಬರುತ್ತಲ್ಲ. ಸೊ ಇವಾಗ ಮೆಟೀರಿಯಲ್ನ ತೊಗೊಳ್ಳೋಣ. ಮೆಟೀರಿಯಲ್ ಎಷ್ಟಿದೆ, 2 lakh rupees ಇದೆ. ಸೊ 2 lakh ತೊಗೊಳ್ಳೋಣ, 2 lakh. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಲೇಬರ್. ಏನು ಡೈರೆಕ್ಟ್ ಲೇಬರ್ ಅಂತ ಕೊಟ್ಟಿಲ್ಲ, ಬರೀ ಲೇಬರ್ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ, 1,50,000 ಇದೆ. ನೆಕ್ಸ್ಟು ಇನ್ನೊಂದು ಯಾವ್ದು ತೊಗೋಬೇಕು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ತೊಗೋಬೇಕು ನಾವು. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಕೊಟ್ಟಿಲ್ಲ. ಸೊ ಮೆಟೀರಿಯಲ್ ಮತ್ತು ಲೇಬರ್ನೇ ಎರಡನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ಪ್ರೈಮ್ ಕಾಸ್ಟ್, ಇದೆರಡನ್ನೂ ಆ್ಯಡ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ಪ್ರೈಮ್ ಕಾಸ್ಟ್. ಲೈಕ್ ಮಿಡಲಲ್ಲಿ ವಿಡಿಯೋ ಸ್ವಲ್ಪ ಬ್ಲರ್ ಆಗುತ್ತೆ, ಒಂದು 2 ಸೆಕೆಂಡ್ ಆದಮೇಲೆ ಸರಿ ಹೋಗುತ್ತೆ. ಪ್ರೈಮ್ ಕಾಸ್ಟ್ ಎಷ್ಟಿದೆ, 2 lakh + 1,50,000, 3,50,000 ಆಗುತ್ತೆ. ಇವಾಗ ನೆಕ್ಸ್ಟು ಯಾವ್ದು ತೊಗೋಬೇಕು ನಾವು, ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್ನ ನಾವು ಏನು ಮಾಡಬೇಕು, ನೆಕ್ಸ್ಟು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಫಾರ್ಮೆಟ್ ವೈಸಲ್ಲೇ ತೊಗೋಬೇಕು ನಾವು. ಏನು ಕೊಟ್ಟಿದ್ದಾನೆ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 98,000 ಅಂತ ಇದೆ. ಸೊ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಷ್ಟಿದೆ, 98,000 ಇದೆ. 98,000 ಔಟರ್ ಕಾಲಮಲ್ಲೇ ಡೈರೆಕ್ಟಾಗಿ ತೊಗೋತೀನಿ. ಆ್ಯಂಡ್ ನೆಕ್ಸ್ಟು ಫ್ಯಾಕ್ಟರಿ ರಿಲೇಟೆಡ್ ಏನು ಕ್ವಶನ್ ಕೇಳಿಲ್ಲ. ಸೊ ಅದಕ್ಕೇ ಟೋಟಲ್ ಪ್ರೈಮ್ ಕಾಸ್ಟ್ ಮತ್ತು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಫ್ಯಾಕ್ಟರಿ ಕಾಸ್ಟ್ ಸಿಗುತ್ತೆ. ಎಷ್ಟಿದೆ, 3,50,000 + 98,000 ಮಾಡಿದ್ರೆ 4,48,000 ಫ್ಯಾಕ್ಟರಿ ಓವರ್ ಹೆಡ್ ಬರುತ್ತೆ. ನೆಕ್ಸ್ಟು ಆ್ಯಡ್ ಯಾವ್ದು ಆ್ಯಡ್ ಮಾಡಬೇಕು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಯಾವುದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್.
ಎಷ್ಟಿದೆ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಎಷ್ಟಿದೆ 85,000 ಇದೆ. ಯಾವುದು ಆಫೀಸ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ಳಿ. ಸೊ ಎಷ್ಟು ಬಂದಿದೆ 85,000. ಔಟರ್ ಕಾಲಮಿಗೆ ತೊಗೊಳ್ಳೋಣ. ಇವಾಗ ಯಾವುದಾದ್ರು ಕೊಟ್ಟಿದ್ದಾನೋ ಅದಕ್ಕೆ ರಿಲೇಟೆಡ್ ಅದು ಏನು ಕೊಟ್ಟಿಲ್ಲ. ಸೊ ಅದಕ್ಕೇ ಇವಾಗ ಫ್ಯಾಕ್ಟರಿ ಕಾಸ್ಟ್ ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅದು ತೊಗೋಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಅದು ತೊಗೋಬೋದು. 4,48,000 ಪ್ಲಸ್ 85,000 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 5,33,000 ಬರುತ್ತೆ. ಇವಾಗ ನೆಕ್ಸ್ಟು ಯಾವ್ದು ತೊಗೋಬೇಕು ಸೇಲ್ಸ್ 5,10,000 ಅಂತ ಕೊಟ್ಟಿದ್ದಾನೆ, ಡೈರೆಕ್ಟಾಗೆ ಕೊಟ್ಟಿದ್ದಾನೆ. ನಮಗೆ ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿಲ್ಲ, ಡೈರೆಕ್ಟಾಗೆ ಸೇಲ್ಸ್ ಕೊಟ್ಬಿಟ್ಟಿದ್ದಾನೆ. ಸೇಲ್ಸ್ ಎಷ್ಟಿದೆ 5,10,000. ಇವಾಗ ಆ್ಯಡ್ ಪ್ರಾಫಿಟ್. ಇವಾಗ ಅದರಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಲ್ಲ ಅದನ್ನು ಒಂದು ಪ್ರಾಫಿಟ್ ಅಂತ ಇಲ್ಲ ಲಾಸ್ ಅಂತ ತೊಗೊಳ್ತೀವಿ. ಇವಾಗ ಅವನಿಗೆ ಸೇಲ್ ಮಾಡಿರೋದು 5,10,000ಗೆ, ಬಟ್ ಖರ್ಚಾಗಿ ಅದು 5,33,000. ಸೊ ಅವನಿಗೆ ಏನಾಗ್ತಾಯಿದೆ ಲಾಸ್ ಆಗ್ತಾಯಿದೆ, 23,000 ಲಾಸ್ ಆಗ್ತಾಯಿದೆ. ಎಷ್ಟು ಅವನಿಗೆ ಸೇಲ್ ಮಾಡೋದಕ್ಕೆ ಎಷ್ಟಾಗಿದ್ದು ಖರ್ಚು 5,33,000 ಆಯಿತು, ಬಟ್ ಅವ್ನು ಸೇಲ್ ಮಾಡಿರೋದು 5,10,000ಗೆ. ಅವನಿಗೆ 23,000 2,30,000 ಅಲ್ಲ 23,000 ಏನಾಗ್ತಾಯಿದೆ ಲಾಸ್ ಆಗ್ತಾಯಿದೆ. ಅರ್ಥ ಆಗ್ತಿದೆ ಅಲ್ವಾ ಪ್ರಾಬ್ಲಮ್ಮು? ಕ್ವಶನಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟನ್ನೇ ತೊಗೊಳ್ಳಿ, ಆಯಿತಾ? ಕ್ವಶನಲ್ಲಿ ಅಷ್ಟನ್ನೇ ತೊಗೊಳ್ಳಿ. ಇವಾಗ ಸೇಲ್ಸು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನಿದೆ ನೆಕ್ಸ್ಟ್ ಕ್ವಶನು? ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ 8 ಮಾರ್ಕ್ಸ್ ಮತ್ತು 14 ಮಾರ್ಕ್ಸಿಗೆ ಇದೇ ಥರ ಮೆಥಡ್ಸ್ ಇರುತ್ತೆ, ಅದು ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ 8 ಮಾರ್ಕ್ಸೇ ನಾವು ಜಾಸ್ತಿ ವರ್ಕೌಟ್ ಮಾಡೋಣ. ಸೊ ಆವಾಗ 14 ಮಾರ್ಕ್ಸ್ ಈಸಿ ಆಗುತ್ತೆ. ಈಗ ಕ್ವಶನ್ ನೋಡಿ. ಮೆಟೀರಿಯಲ್ ಕನ್ಸ್ಯೂಮ್ಡ್ 40,000, ಡೈರೆಕ್ಟ್ ವೇಜಸ್ 24,000, ಫ್ಯಾಕ್ಟರಿ ಓವರ್ ಹೆಡ್ 8,000, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್ ಅಂತೆ. ಓಕೆನಾ? ಏನೋ ಈ 80,000 ಟೋಟಲ್ ಮಾಡ್ತೀವಲ್ಲ ಅದ್ರ ಮೇಲೆ ಬರೋದು. ನೆಕ್ಸ್ಟು ಸೆಲ್ಲಿಂಗ್ ಓವರ್ ಹೆಡ್ 1.5 ಪರ್ ಯೂನಿಟ್. ಸೇಲ್ಸು 1.5 ಇದೆ. ಯೂನಿಟ್ ಪ್ರೊಡ್ಯೂಸ್ 2,000, ಯೂನಿಟ್ ಸೋಲ್ಡ್ 1,800 ಅಟ್ 50 ಪರ್ ಈಚ್ ಅಂತ ಇದೆ. ನೋಡಿ ಅವನು ಏನು ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾನೆ. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಎಲ್ಲಿ ತೊಗೋತೀವಿ ನಾವು? ಫಸ್ಟ್ ಐಟಮಲ್ಲೇ ತೊಗೊಳ್ತೀವಿ. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಕನ್ಸ್ಯೂಮ್ ಮಾಡಿದ್ದಾನೆ? 40,000. ಆಮೇಲೆ ಇಲ್ಲಿ ಮೇಲ್ಗಡೆ ನೀವು ತೊಗೋಬೇಕು ಯೂನಿಟ್ ಪ್ರೊಡ್ಯೂಸ್ಡ್ ಅಂತ ಇರುತ್ತಲ್ಲ, ಅವ್ನು ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ, ಇದೆಲ್ಲ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಇವ್ನಿಗೆ ಇಷ್ಟು ಖರ್ಚಾಗ್ತಾಯಿದೆ 2,000 ಯೂನಿಟ್ಸು. ಅದು 20,000 ಅಲ್ಲ 2,000 ಯೂನಿಟ್ಸು. ಇವಾಗ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ? 40,000 ಇದೆ. ಇವಾಗ 40,000 ಏನು ಕ್ವಶನಲ್ಲಿ ಕೊಟ್ಟಿದ್ದಾನೋ 40,000 ಡಿವೈಡೆಡ್ ಬೈ 2,000 ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಅಂದರೆ ಒಂದು ಯೂನಿಟಿಗೆ ಎಷ್ಟು ಬಿತ್ತು ನಮಗೆ ಅಂತ. ಇದು 2,000 ಚೇಂಜ್ ಮಾಡ್ಕೊಳ್ಳಿ. ಇವಾಗ 40,000 ಡಿವೈಡೆಡ್ ಬೈ 2,000 ಮಾಡಬೇಕು. ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 20 ಬರುತ್ತೆ. 40 ಡಿವೈಡೆಡ್ ಬೈ 2 ಮಾಡಿದ್ರೆ 2,000 ಮಾಡಿದ್ರೆ 20,000 ಬರುತ್ತೆ. ನೆಕ್ಸ್ಟು ಡೈರೆಕ್ಟ್ ವೇಜಸ್ 24,000. ಡೈರೆಕ್ಟ್ ವೇಜಸ್ ಸ್ವಲ್ಪ ಮತ್ತೆ ಲೆಟರ್ಸ್ ಕಟ್ ಆಗ್ತಾ ಇದೆ ಅಂದರೆ ನಾನು ಹೇಳ್ತೀನಲ್ವ, ಸೊ ಹಾಗೆ ಬರ್ಕೊಳ್ಳಿ. ಡೈರೆಕ್ಟ್ ವೇಜಸ್ ಎಷ್ಟಿದೆ ನಿಮಗೆ? 24,000 ಇದೆ. ಈಗ 24,000 ಡಿವೈಡೆಡ್ ಬೈ 2,000 ಮಾಡಬೇಕು. ಎಷ್ಟು ಬರುತ್ತೆ? 12 ಬರುತ್ತೆ. ಓಕೆನಾ? ನಮಗೆ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಸೊ ರಾ ಮೆಟೀರಿಯಲ್ಸು ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಅದೆರಡು ಆ್ಯಡ್ ಮಾಡ್ಕೊಳ್ಳೋದನ್ನು ಏನಂತ ಹೇಳ್ತೀವಿ? ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಪ್ರೈಮ್ ಕಾಸ್ಟ್ 40 + 20 64,000 ಆಗುತ್ತೆ. 64,000 20 + 32,000 ಆಗುತ್ತೆ. ಓಕೆನಾ? ಇವಾಗ ಫಸ್ಟ್ ಮುಗೀತು. ನೆಕ್ಸ್ಟ್ ಏನು ಮಾಡ್ತೀವಿ? ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ಯಾವುದು? ಫ್ಯಾಕ್ಟರಿ ಓವರ್ ಹೆಡ್ ತೊಗೋಬೇಕು. ಫ್ಯಾಕ್ಟರಿ ಓವರ್ ಹೆಡ್ಡು ಡೈರೆಕ್ಟಾಗಿ 8,000 ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ 8,000 ಅಂತ ತೊಗೊಳ್ಳೋಣ. 8,000 ಡಿವೈಡೆಡ್ ಬೈ 2,000 ಎಷ್ಟು ಬರುತ್ತೆ? 4 ಬರುತ್ತೆ. 2,000 ಯೂನಿಟ್ ಪ್ರೊಡ್ಯೂಸ್ಡ್ ಇದೆಯಲ್ಲ ಅದನ್ನು. ಫ್ಯಾಕ್ಟರಿ ಓವರ್ ಹೆಡ್ಡು 8,000 ಡಿವೈಡೆಡ್ ಬೈ 2,000 ಮಾಡಿದ್ರೆ 4 ಬರುತ್ತೆ. ಇವಾಗ ಪ್ರೈಮ್ ಕಾಸ್ಟ್ ಜೊತೆ ಫ್ಯಾಕ್ಟರಿ ಓವರ್ ಹೆಡ್ಡನ್ನ ಆ್ಯಡ್ ಮಾಡಬೇಕು. ಅದನ್ನು ನಾವೇನಂತ ಹೇಳ್ತೀವಿ? ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ.
ಇವಾಗ ಎಷ್ಟು ಬರುತ್ತೆ 64,000 ಪ್ಲಸ್ 8,000 ಮಾಡಿದ್ರೆ ನಮಗೆ ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ ಎಷ್ಟು 68,72. ಇವಾಗ ಫ್ಯಾಕ್ಟರಿ ಓವರ್ ಹೆಡ್ ಫ್ಯಾಕ್ಟರಿ ಕಾಸ್ಟನ್ನು ಆ್ಯಡ್ ಮಾಡಿ ಎಷ್ಟು ಬಂತು 72,000 ಬಂತು. ಆಮೇಲೆ 32 ಪ್ಲಸ್ 4 ಮಾಡಿದ್ರೆ 36 ಬರುತ್ತೆ. ಫ್ಯಾಕ್ಟರಿ ಕಾಸ್ಟು 72,000 ಮತ್ತು ಕಾಸ್ಟ್ ಪರ್ ಯೂನಿಟ್ 36 ಬಂತು. ನೆಕ್ಸ್ಟು ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಫಾರ್ಮೆಟ್ ವೈಸೇ ಹೋಗಬೇಕು. ನೀವು ಚಿತ್ರಾನ್ನ ಮೊಸರನ್ನ ಆ ಥರ ಎಲ್ಲ ಮೇಲಿಂದ ಕೆಳಗಡೆದು ಆ ಥರ ಎಲ್ಲ ಶಫಲ್ ಮಾಡೋ ಹಾಗಿಲ್ಲ. ಆಫೀಸ್ ಅಡ್ಮಿನಿಸ್ಟ್ರೇಷನ್ ಯಾವುದಾದ್ರೂ ಕೊಟ್ಟಿದ್ದಾನ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾನೆ, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್ ಅಂತ ಇರೋದು. ಇವಾಗ ಫ್ಯಾಕ್ಟರಿ ಕಾಸ್ಟ್ ಮೇಲೆ 10% ತೊಗೋಬೇಕಂತೆ ಆಫೀಸ್ ಓವರ್ ಹೆಡ್ಡು. ಇವಾಗ ಎಷ್ಟಿದೆ ಫ್ಯಾಕ್ಟ್ರಿ ಓವರ್ ಹೆಡ್ 8,000 ಇದೆ. ಆ್ಯಕ್ಚುಲಿ 8,000 ತೊಗೊಳ್ಳೋ ಹಾಗಿಲ್ಲ, ನಾವು ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ ಮಾಡಬೇಕಾಗಿರೋದಲ್ವ. ಎಷ್ಟು 72,000 ಇದೆ. 72,000 ಇಂಟು 10% ಮಾಡಿ 72 ಏನು ಕೊಟ್ಟಿರೋದು ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ 10% ಮಾಡಿ ಅಂತ. ಸೊ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟು 72,000 ಇಂಟು 10 ಮಾಡಿದ್ರೆ 7,200 ಬರುತ್ತೆ. 7,200 ಡಿವೈಡೆಡ್ ಬೈ 2,000 ಮಾಡ್ಕೊಳ್ಳೋಣ. ಸೊ ಆವಾಗ ನಮಗೆ ಕಾಸ್ಟ್ ಪರ್ ಯೂನಿಟ್ 3.6 ಬರುತ್ತೆ. ನೆಕ್ಸ್ಟು ಇವಾಗ ಏನು ಮಾಡಬೇಕು, ನಾವು ಆ್ಯಡ್ ಮಾಡಬೇಕು ಆಗ್ತಿದೆ ಅಲ್ವಾ. ಆಫೀಸ್ ಓವರ್ ಹೆಡ್ಡು 10% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಕೊಟ್ಟಿದ್ದಾನೆ, ಅದಕ್ಕೇ 72 ಇಂಟು 10% ಮಾಡಿದ್ದೀವಿ. ಇವಾಗ ಫ್ಯಾಕ್ಟ್ರಿ ಕಾಸ್ಟ್ ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಯಾವುದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬರುತ್ತೆ 72,000. ಆಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ನಾನು ನಿಮಗೆ ಫಾರ್ಮೆಟಲ್ಲಿ ಏನು ಹೇಳಿದೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಆದಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಇವಾಗ ಓಪನಿಂಗ್ ಸ್ಟಾಕು ನಮಗೆ ಕ್ವಶನಲ್ಲಿ ಕೊಟ್ಟಿಲ್ಲ. ಕ್ಲೋಸಿಂಗ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಯೂನಿಟ್ ಪ್ರೊಡ್ಯೂಸ್ಡು 2,000 ಅಂತೆ, ಅದೇ ಯೂನಿಟ್ ಸೇಲ್ ಮಾಡಿರೋದು 1,800 at 50 ಅಂತೆ. ಸೊ ಹಾಗಾದರೆ 2,000 ನಾವು ಪ್ರೊಡ್ಯೂಸ್ ಮಾಡಿರೋದು 1,800 ಸೇಲ್ ಮಾಡಿದ್ದೀವಿ. ನಮ್ಮ ಹತ್ರ ಇನ್ನೂ ಎಷ್ಟು ಮಿಕ್ಕಿದೆ 200 ಮಿಕ್ಕಿದೆ. ಸೊ ಆ 200 ಮಿಕ್ಕಿರೋದನ್ನು ನಾವೇನಂತ ಹೇಳ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಈಗ ಓಪನಿಂಗ್ ಸ್ಟಾಕು ನಿಲ್ಲು, ಕ್ಲೋಸಿಂಗ್ ಸ್ಟಾಕು 1,800, 2,000 ಮೈನಸ್ 1,800, 2,000 ಮ್ಯಾನುಫ್ಯಾಕ್ಚರ್ ಮಾಡಿದ್ದು, 1,800 ಸೇಲ್ ಮಾಡಿದ್ದು. ಸೊ 200 ಏನಾಗುತ್ತೆ ನಮಗೆ ಕ್ಲೋಸಿಂಗ್ ಸ್ಟಾಕು ನಮ್ಮ ಹತ್ರನೇ ಉಳ್ಕೊಳ್ತು ಅದು. ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವಿಲ್ಲಿ ಆ್ಯಡ್ ಮಾಡಿಲ್ಲ ನೋಡಿ. 72,000 ಪ್ಲಸ್ 7,200 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 79,200. ಮತ್ತು 36 ಪ್ಲಸ್ 3.6 ಆ್ಯಡ್ ಮಾಡಿದ್ರೆ ನಮಗೆ 36, 37, 38, 39. 36 ಪ್ಲಸ್ 3.6 ಮಾಡಿದ್ರೆ 39.6 ಬರುತ್ತೆ. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು ನಮ್ಮದು. ಆಯಿತಾ. ಈಗ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸು 200 ಇದೆ. ಇವಾಗ 200 ಇಂಟು 39.6 ಮಾಡಬೇಕು. 200 ಇಂಟು 39.6 ಮಾಡಿದ್ರೆ ಎಷ್ಟು ಬರುತ್ತೆ 7920. ಇದನ್ನು ಲೆಸ್ ಮಾಡಬೇಕು ನಾವು. ಓಪನಿಂಗ್ ಸ್ಟಾಕ್ನ ಯಾವಾಗಲೂ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಇಲ್ಲಿ ಕ್ವಶನಲ್ಲಿ ನಮಗೆ ಯೂನಿಟ್ ಪ್ರೊಡ್ಯೂಸ್ 2,000, ಯೂನಿಟ್ ಸೋಲ್ಡು 1,800 ಅಂತ ಕೊಟ್ಟಿದ್ದಕ್ಕೆ ನಾವು ಈ ಥರ ಮಾಡಿದ್ದು. ಇಲ್ಲ ಅಂದಿದ್ದರೆ ಡೈರೆಕ್ಟಾಗಿ ತೊಗೊಳ್ತಾ ಇದ್ವಿ. ಇವಾಗ ಇದನ್ನು ಏನಂತ ಹೇಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. 79,200 ಮೈನಸ್ 7,920 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 71,280. 39.6 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ವಶನಲ್ಲಿ ನಮಗೆ ಯೂನಿಟ್ ಪ್ರೊಡ್ಯೂಸ್ 2,000 ಅಂತ ಕೊಟ್ಟಿದ್ದಾನೆ. ಅವನು ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ದಾನೆ 2,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅದೇ ಅವ್ನು ಸೇಲ್ ಮಾಡ್ತಿರೋದು 1,800 ಯೂನಿಟ್ಸು. ಸೊ ಅದಕ್ಕೇ ಈಗ 2,000ಅಲ್ಲಿ 1,800 ಯೂನಿಟ್ಸ್ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 200 ಬರುತ್ತೆ. ಸೊ ಆ 200 ಇಂಟು 39 ಮಾಡಿದ್ರೆ 7,920 ಬರುತ್ತೆ. ನೆಕ್ಸ್ಟು ಆ್ಯಡ್, ಯಾವುದನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾವು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕ್ವಶನಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾನ.
ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನು ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಓವರ್ ಹೆಡ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಸೆಲ್ಲಿಂಗ್ ಓವರ್ ಹೆಡ್ ₹1.5 ಪರ್ ಯೂನಿಟ್ ಅಂತ ಇದೆ. ಎಷ್ಟಿದೆ, 1.5 ಪರ್ ಯೂನಿಟ್ ಅಂತ ಇದೆ. ಅಂಡರ್ ಯೂನಿಟ್ ಪ್ರೊಡ್ಯೂಸ್ 2000, ಯೂನಿಟ್ ಸೋಲ್ಡ್ ವರ್ 1800. ಸೆಲ್ಲಿಂಗ್ ಅದು ನಾವು ಎಷ್ಟು ಸೇಲ್ ಮಾಡ್ತೀವೋ ಅದ್ರ ಮೇಲೆ ಮಾತ್ರ ತೊಗೊಳ್ಬೇಕಲ್ವಾ, ಅದಕ್ಕೆ ಸೆಲ್ಲಿಂಗ್ ಓವರ್ ಹೆಡ್ಡನ್ನು ನಾವು ಏನು ಮಾಡ್ತೀವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲೇ ಕೆಳಗಡೆ ತೊಗೋತೀನಿ. ಏನಿದೆ, ಸೆಲ್ಲಿಂಗ್ ಓವರ್ ಹೆಡ್ ಎಷ್ಟಿದೆ, 1.5 ಇದೆ. ನಾವು 2000 ಮೇಲೆ ತೊಗೋಬಾರ್ದು, 1800 ಮೇಲೆ ತೊಗೊಳ್ಬೇಕು. ಯಾಕೆ ಅಂದರೆ ಅವನು ಸೇಲ್ ಮಾಡಿರೋದು ಮಾತ್ರ ತೊಗೋಬೇಕೇ ಹೊರತು ಅವ್ನು ಪ್ರೊಡ್ಯೂಸ್ ಮಾಡಿರೋದು ತೊಗೋಬಾರ್ದು. ಸೊ 1800 ಇಂಟು 1.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 2700 ಬರುತ್ತೆ. ಇವಾಗ 1.5 ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಇವಾಗ ಕಾಸ್ಟ್ ಅರ್ಥ ಆಯ್ತಲ್ಲ, ಸೆಲ್ಲಿಂಗ್ ಓವರ್ ಹೆಡ್ಡು 1.5 ಇದೆ. ಅವನು ಪ್ರೊಡ್ಯೂಸ್ ಮಾಡಿದ್ರ ಮೇಲೆ ತೊಗೋಬಾರ್ದು, ಸೇಲ್ ಮಾಡಿದ್ರ ಮೇಲೆ ತೊಗೋಬೇಕು. ಎಷ್ಟಿದೆ, 1800 ಸೇಲ್ ಮಾಡಿರೋದು, ಅದ್ರ ಮೇಲೆ ತೊಗೋಬೇಕು. 2000 ಮೇಲೆ ತೊಗೊಳ್ಳೋ ಹಾಗಿಲ್ಲ. ಅದು ಪ್ರೊಡಕ್ಷನು, ಇದು ಸೇಲ್ಸು. ಆಯಿತಾ, ಅವ್ನು ಸೇಲ್ ಮಾಡಿದ ಮೇಲೆ 1800 ತೊಗೊಂಡಿರೋದು. ಇವಾಗ ನೆಕ್ಸ್ಟು ಟೋಟಲ್ ಕಾಸ್ಟ್ ಬರುತ್ತೆ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಪ್ಲಸ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎರಡೂ ಆ್ಯಡ್ ಮಾಡಬೇಕು. 71,280 ಪ್ಲಸ್ 2700 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 73,980 ಬರುತ್ತೆ. ಇದು 39.6 1.5 ಮಾಡಿದ್ರೆ 41.10 ಬರುತ್ತೆ. ಓಕೆನಾ. ಇವಾಗ ನೆಕ್ಸ್ಟು ಏನು ಮಾಡ್ತೀವಿ ನಾವು, ಸೇಲ್ಸ್ ಮೇನಾಗಿ ಬೇಕಿರೋದು ಸೇಲ್ಸು. ಏನು ಹೇಳಿದ್ದಾನೆ ಇಲ್ಲಿ, ಯೂನಿಟ್ ಸೋಲ್ಡ್ ವರ್ 1800 at 50 ಅಂತ ಕೊಟ್ಟಿದ್ದಾನೆ. ಅವನು ಎಷ್ಟು ಸೇಲ್ ಮಾಡಿದ್ದಾನೆ, 1800 ಇಂಟು 50 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 1800 ಇಂಟು 50 ಮಾಡಿದ್ರೆ ನಮಗೆ 90,000 ಬರುತ್ತೆ. ಎಷ್ಟಕ್ಕೆ ಸೇಲ್ ಮಾಡ್ತಾನೆ, 50 ರುಪೀಸ್ಗೆ. ಇವಾಗ ನಮಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯಾ ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಟೋಟಲ್ ಕಾಸ್ಟ್ ಎಷ್ಟಿದೆ, 73,980. ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತೊಗೊಂಡು ಆಮೇಲೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯಾ ನೋಡೋಣ. 73,980 ಅವನು ಖರ್ಚಾಗಿರೋದು, ಅವ್ನು ಸೇಲ್ ಮಾಡಿರೋದು 90,000ಗೆ. ಅವನಿಗೆ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಆಗ್ತಾ ಇದೆ ಅಲ್ವಾ, ಯಾಕಂದರೆ 73,980 ಅವನಿಗೆ ಖರ್ಚಾಗಿರೋದು, 90,000ಗೆ ಸೇಲ್ ಮಾಡಿದ್ದಾನೆ. ಸೊ ಎಷ್ಟು ಪ್ರಾಫಿಟ್ ಆಗ್ತಿದೆ, 16,020 ರುಪೀಸ್ ಅಷ್ಟು ಪ್ರಾಫಿಟ್ ಆಗ್ತಾ ಇದೆ. ಇವಾಗ ಹಾಗೆಯೇ 50 ಮೈನಸ್ 41.10 ಮಾಡಿ ಎಷ್ಟು ಬರುತ್ತೆ, 8.9 ಥರ ಅವನಿಗೆ ಪ್ರಾಫಿಟ್ ಆಗಿದೆ. ಅರ್ಥ ಆಗಿತ್ತಲ್ವ ಇಲ್ಲಿ ನಿಮಗೆ. ಫಸ್ಟ್ ಏನು ಕೊಡ್ತಾನೆ ಕ್ವಶನಲ್ಲಿ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಇಲ್ಲಿ ನೋಡಿ ಫಾರ್ಮೆಟ್ ನೋಡ್ಕೊಂಡು ಮಾಡೋಣ. ಡೈರೆಕ್ಟ್ ಮೆಟೀರಿಯಲ್ಸು ಫಸ್ಟಲ್ಲಿ ಏನು ಕೇಳ್ತಾನೆ, ರಾ ಮೆಟೀರಿಯಲ್ ಯೂಸ್ಡ್ ಅಂತ ಇದೆ. ನಮಗೆ ಈ ಕ್ವಶನಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಇದೆ. ಯೂಸ್ಡು ಕನ್ಸ್ಯೂಮ್ಡು ಎರಡು ಸೇಮೇ. ಏನು ಕೊಟ್ಟಿದ್ದಾನೆ, ರಾ ಮೆಟೀರಿಯಲ್ಸು, ಡೈರೆಕ್ಟ್ ಲೇಬರ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ರಾ ಮೆಟೀರಿಯಲ್ ಕನ್ಸ್ಯೂಮ್ಡು 40 ತೊಗೊಂಡಿದ್ದೀವಿ. 40,000 ಡಿವೈಡೆಡ್ ಬೈ 2000 ಮಾಡಿದ್ರೆ 20 ಬಂತು. ಮತ್ತು ಡೈರೆಕ್ಟ್ ವೇಜಸ್ಸು 24,000 ಕೊಟ್ಟಿದ್ದಾನೆ. 24,000 ಡಿವೈಡೆಡ್ ಬೈ 2000 ಮಾಡಿದ್ರೆ 12 ಬರುತ್ತೆ. ಸೊ ನಾವು ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಎಷ್ಟು, 64,000 ಡಿವೈಡೆಡ್ ಬೈ 2000 ಮಾಡಿದ್ರೆ 32 ಬರುತ್ತೆ. ನೆಕ್ಸ್ಟು ಏನು ತೊಗೋಬೇಕು, ಫಾರ್ಮೆಟಲ್ಲಿ ನೋಡಿ, ಪ್ರೈಮ್ ಕಾಸ್ಟ್ ಆದಮೇಲೆ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ತೊಗೋಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಏನಂತ ಕೊಟ್ಟಿದ್ದಾನೆ, ಫ್ಯಾಕ್ಟ್ರಿ ಓವರ್ ಹೆಡ್ಡು 8,000 ಅಂತ ಇದೆ. 8,000 ಡಿವೈಡೆಡ್ ಬೈ 2000 ಮಾಡಿದ್ರೆ ನಮಗೆ 2000 ಮಾಡಿದ್ರೆ 4 ಬರುತ್ತೆ. ಇವಾಗ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಡನ್ನು ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. 64,000 ಪ್ಲಸ್ 8,000 ಮಾಡಿದ್ರೆ 72,000 ಬರುತ್ತೆ. ಈಗ 32 ಪ್ಲಸ್ 4 ಮಾಡಿದ್ರೆ 36. ಆಯಿತಾ. ಇವಾಗ ಇದು ಹೈಲೈಟ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರು ತೊಗೋಬೇಕಾಗುತ್ತೆ ಅಂತ. ನೆಕ್ಸ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಆದಮೇಲೆ ಯಾವ್ದು ತೊಗೊಳ್ಬೇಕು ನಾವು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು. ಯಾವುದು, ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಇಲ್ಲಿ ನೋಡಿ,
ಅದಾದಮೇಲೆ ಯಾವುದು ಬರುತ್ತೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ್ದ್ಯಾವ್ದು ಐಟಮ್ಸ್ ಇದೆ ಇದನ್ನು ಮತ್ತು ಆಫೀಸ್ ಸಂಬಂಧಪಟ್ಟಿದ್ದ ಐಟಮ್ಸ್ ಮಾತ್ರ ತೊಗೊಳ್ಬೇಕು ನಾವು. ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಫ್ಯಾಕ್ಟ್ರಿ ಸಂಬಂಧಪಟ್ಟಿದ್ದು, ಆಫೀಸಲ್ಲಿ ಆಫೀಸಿಗೆ ಸಂಬಂಧಪಟ್ಟಿದ್ದು. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇವಾಗ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ, 72,000 ಇಂಟು 10% ಮಾಡಿದ್ರೆ 7,200 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? 72 ಇಂಟು ಈಗ 7,200 ಡಿವೈಡೆಡ್ ಬೈ 2,000 ಮಾಡಿದ್ರೆ 3.6 ಬರುತ್ತೆ ನಮಗೆ. ನೆಕ್ಸ್ಟು ಅದೆರಡನ್ನೂ ಆ್ಯಡ್ ಮಾಡಿದೆ, ಫ್ಯಾಕ್ಟ್ರಿ ಕಾಸ್ಟು ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು ನಮ್ಗೆ ಎಷ್ಟು ಬರುತ್ತೆ, 79,200 ಬರುತ್ತೆ. ಆಯಿತಾ? ಆಮೇಲೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಕ್ಲೀನಾಗಿ ನೋಡ್ಕೊಳ್ಳಿ ನೀವು. ಅದನ್ನು ಇನ್ ಕೇಸ್ ನಿಮಗೆ ಅದು ಓಪನಿಂಗ್ ಕ್ಲೋಸಿಂಗ್ ಕೊಟ್ಟಿಲ್ಲ ಅಂದರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು ಮೇಲ್ಗಡೆನೇ ತೊಗೊಬಿಡ್ಬೋದು ನೀವು, ಏನು ಪ್ರಾಬ್ಲಮ್ ಆಗೋಲ್ಲ. ಅದೇ ಕ್ವಶನಲ್ಲಿ 2,000 1,800 ಅವ್ನು ಪ್ರೊಡಕ್ಷನ್ನು ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿದ್ದರಿಂದ ಇದನ್ನು ತೊಗೋಬೇಕಾಯ್ತು, ಇಲ್ಲಾಂದರೆ ತೊಗೊಳ್ಳೋ ಹಾಗಿಲ್ಲ ನೀವು. ಓಕೆನಾ? ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ನಾವು ಲೆಸ್ ಮಾಡ್ಕೊಳ್ಬೇಕು. ಸೊ 79,200 ಮೈನಸ್ 7,920 ಮಾಡಿದ್ರೆ 71,280 ಬರುತ್ತೆ. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಇವಾಗ ನೋಡಿ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆದಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನು, ಆಮೇಲೆ ಓಪನಿಂಗು ಕ್ಲೋಸಿಂಗು, ಆಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು. ಏನೋ ಸೆಲ್ಲಿಂಗು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೆಲ್ಲಿಂಗ್ ಓವರ್ ಹೆಡ್ ರುಪೀಸ್ 1.5 ಪರ್ ಯೂನಿಟ್ ಅಂತ ಇದೆ. ಅವನು ಏನು ಸೇಲ್ ಮಾಡಿರ್ತಾನೆ ಗೊತ್ತಾ, ಅದ್ರ ಮೇಲೆ ತೊಗೋಬೇಕೇ ಹೊರ್ತು ಅವ್ನು ಏನು ಪ್ರೊಡ್ಯೂಸ್ ಮಾಡಿರ್ತಾನಲ್ಲ ಅದ್ರ ಮೇಲೆ ತೊಗೊಳ್ಳೋ ಹಾಗಿಲ್ಲ. ಅವ್ನು ಎಷ್ಟು ಸೇಲ್ ಮಾಡಿದ್ದಾನೆ, 1,800, 2,000ಅಲ್ಲಿ 1,800 ಸೇಲ್ ಮಾಡಿದ್ದಾನೆ. ಸೊ 1,800 ಇಂಟು 1.5 ಮಾಡಿದ್ರೆ 2,700 ಬರುತ್ತೆ. ಆಯಿತಾ? ನೆಕ್ಸ್ಟು 1,700 ಮತ್ತು 1.5 ಹ್ಯಾಸ್ ಇಟ್ ಈಸ್ ತೊಗೊಬಿಡಿ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟು 73,980 ಮತ್ತು ಅದು ಬರುತ್ತೆ. ನೆಕ್ಸ್ಟು ಯೂನಿಟ್ ಸೋಲ್ಡ್ ವರ್ತ್ 1,800 ಅಟ್ ₹50 ಅಂತ ಕೊಟ್ಟಿದ್ದಾನೆ. ಸೊ ಸೇಲ್ಸು 1,800 ಇಂಟು 50 ಮಾಡಿದ್ರೆ ನಮಗೆ 9,000 ಬರುತ್ತೆ ಮತ್ತು ₹50 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಅವನು ಸೇಲ್ ಮಾಡಿರೋದು ಅವನಿಗೆ ಖರ್ಚಾಗಿರೋದು 73,980, ಅದೇ ಅವ್ನು ಸೇಲ್ ಮಾಡ್ತಿರೋದು 90,000ಗೆ. ಹಾಗಾದರೆ ಅವನಿಗೆ ಪ್ರಾಫಿಟ್ ಎಷ್ಟಾಗ್ತಾ ಇದೆ, ನಮಗೆ ಪ್ರಾಫಿಟ್ ₹16,020 ಪ್ರಾಫಿಟ್ ಆಗ್ತಾ ಇದೆ ಅವನಿಗೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿದೆ ಮತ್ತು ತುಂಬ ಇಂಪಾರ್ಟೆಂಟು. ಸೊ ಒಂದು 6-7 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬೇಕಂದರೆ ಅಪ್ಲೋಡ್ ಮಾಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ವಿಡಿಯೋ ಏನು ಗೊತ್ತಾ, 1 ಸೆಕೆಂಡ್ ಬ್ಲರ್ ಆಗುತ್ತೆ ಅಷ್ಟೇ, ಆಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ತುಂಬ ಈಸಿಯಾಗಿದೆ, ಫಾರ್ಮೆಟ್ ನೋಡಿಕೊಂಡೇ ನಿಮಗೆ ಪ್ರಾಬ್ಲಮ್ ಅರ್ಥ ಆಗೋದು. ಸೊ ಇಂಟ್ರಡಕ್ಷನ್ ಪಾರ್ಟನ್ನ ಮಿಸ್ ಮಾಡಬೇಡಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಿಸ್ಟರ್ ಅರ್ಜುನ್ ಫರ್ನಿಶ್ ದ ಫಾಲೋಯಿಂಗ್ ಡೇಟಾ. ಮೆಟೀರಿಯಲ್ 90, ಡೈರೆಕ್ಟ್ ವೇಜಸ್ 60,000. ಆಮೇಲೆ ಏನು ಗೊತ್ತಾ, ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಪರ್ ಯೂನಿಟ್ ಅಂತ ಕೊಟ್ಟಿದ್ದೆ, ಇಲ್ಲಿ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ 2 ಕಾಲಮ್ಸ್ ಹಾಕೊಂಡ್ರೆ ಸಾಕು. ಓಕೆನಾ? ಇಲ್ಲಿ ನೋಡಿ ಎಲ್ಲ ಅಮೌಂಟ್ ಕೊಟ್ಟಿರೋದು, ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಪರ್ ಯೂನಿಟ್ ಅಂತ ಕೊಟ್ಟಿದ್ದ. ಸೊ ನೋಡ್ಕೊಂಡು ಮಾಡಿ. ನೆಕ್ಸ್ಟು ಡೈರೆಕ್ಟ್ ವೇಜಸ್ಸು, ಡಿಪ್ರಿಸಿಯೇಷನ್ ಆಫ್ ಮಿಷಿನ್ಸು. ಇವಾಗ ಮಿಷಿನ್ಗೆ ಡಿಪ್ರಿಸಿಯೇಷನ್ ಆಗ್ತಾ ಇರೋದು. ಸೊ ಎಲ್ಲಿ ತೊಗೊಳ್ತೀವಿ ನಾವು, ಇಲ್ಲಿ ನೋಡಿ ಎಲ್ಲಿ ಬಂದಿದೆ, ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ಡಿಪ್ರಿಸಿಯೇಷನ್ ಆಫ್ ಮಿಷಿನರಿ ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ತೊಗೋತೀವಿ. ಪವರ್ ಆ್ಯಂಡ್ ಕನ್ಸ್ಯೂಮಬಲ್ ಸ್ಟೋರೇಜು, ಸೊ ಎಲ್ಲಿ ತೊಗೋತೀವಿ, ಫ್ಯಾಕ್ಟ್ರಿ ಓವರ್ ಹೆಡಲ್ಲಿ ತೊಗೊಳ್ತೀವಿ. ನೆಕ್ಸ್ಟು ಇಂಡೈರೆಕ್ಟ್ ವೇಜಸ್ ಅಟ್ ಫ್ಯಾಕ್ಟ್ರಿ ಅಂತ ವರ್ಡ್ ಬಂದಿದ ತಕ್ಷಣ ಫ್ಯಾಕ್ಟ್ರಿ ಓವರ್ ಹೆಡಲ್ಲೇ ತೊಗೊಬಿಡ್ತೀವಿ. ಲೈಟಿಂಗ್ ಆಫ್ ಫ್ಯಾಕ್ಟ್ರಿ ಅಂತ ಬಂದಿದೆ, ಫ್ಯಾಕ್ಟ್ರಿ ಓವರ್ ಹೆಡ್ಡು. ನೆಕ್ಸ್ಟು ಕಾಸ್ಟ್ ಆಫ್ ರೆಕ್ಟಿಫಿಕೇಷನ್ ಆಫ್ ಡಿಫೆಕ್ಟಿವ್ ವರ್ಕ್, ಇದನ್ನು ಕೂಡ ಅಷ್ಟೇ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲೇ ತೊಗೊಳ್ಳೋದು. ಆಯಿತಾ? ನೆಕ್ಸ್ಟು ಸೇಲ್ಸ್ ಆಫ್ ಸ್ಕ್ರ್ಯಾಪನ್ನ ಸೇಲ್ ಮಾಡ್ತಿದ್ದಾನೆ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲೇ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಗುಜ್ರಿ ಐಟಮ್ ಯಾವುದೋ ಒಂದು ಸೇಲ್ ಮಾಡ್ತಿರೋದು. ನೆಕ್ಸ್ಟ್ ಅವನು ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಓವರ್ ಹೆಡ್ಡು, ಅದನ್ನೆಲ್ಲಿ ತೊಗೋತೀವಿ, ಆಫೀಸ್ ರಿಲೇಟೆಡ್ ಎಲ್ಲ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲೇ ತೊಗೊಳ್ಳೋದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸಸ್ಸು ಎಷ್ಟಿದೆ, 3,16,000 ಇದೆ. ಅವ್ನು ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ, 3,16,000 ಇವಾಗ ಸಾಲ್ವ್ ಮಾಡೋಣ. ಫಸ್ಟು ಯಾವ್ದು ತೊಗೊಳ್ತೀವಿ ನಾವು, ಮೆಟೀರಿಯಲ್ ಎಷ್ಟಿದೆ, 90,000 ಇದೆ. ನೆಕ್ಸ್ಟು ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವೆಲ್ಲಿ ತೊಗೊಳ್ತೀವಿ, ಸ್ಟಾರ್ಟಿಂಗ್ ಪ್ರೈಮ್ ಕಾಸ್ಟಲ್ಲಿ ಆ್ಯಡ್ ಮಾಡ್ಕೋತೀವಿ. ಇವಾಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ.
ಎಷ್ಟು 90 + 60 150. ಇವಾಗ ನೆಕ್ಸ್ಟು ಏನಿದೆ, ಆ್ಯಡ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ಡಲ್ಲಿ ಏನೇನು ಐಟಮ್ಸ್ ಕೊಟ್ಟಿದ್ದಾವೆ ನಮಗೆ, ಈ ಸತಿ ಜಾಸ್ತಿ ಐಟಮ್ ಕೊಟ್ಟವೆ. ಫಸ್ಟ್ ಯಾವುದು, ಡಿಪ್ರಿಸಿಯೇಷನ್ ಆಫ್ ಮಿಷಿನರಿ ಎಷ್ಟಿದೆ, 11,500 ಇದೆ. ನೆಕ್ಸ್ಟು ಪವರ್ ಆ್ಯಂಡ್ ಕನ್ಸ್ಯೂಮಬಲ್ ಸ್ಟೋರ್ಸು 12,000. ನೆಕ್ಸ್ಟು ಇಂಡೈರೆಕ್ಟ್ ವೇಜಸ್ ಅಟ್ ಫ್ಯಾಕ್ಟ್ರಿಗೆ ಏನು ಮಾಡ್ತಿದ್ದಾನೆ, ಇಂಡೈರೆಕ್ಟ್ ವೇಜಸ್ ಪೇ ಮಾಡ್ತಿದ್ದಾನೆ. ಎಷ್ಟು, 15,000. ನೆಕ್ಸ್ಟು ಲೈಟಿಂಗ್ ಆಫ್ ಫ್ಯಾಕ್ಟ್ರಿ ಅಂತ ವರ್ಡ್ ಬಂದಿದ ತಕ್ಷಣ ಫ್ಯಾಕ್ಟ್ರಿ, ಆಫೀಸ್ ಅನ್ನೋ ವರ್ಡ್ ಬಂದಿದ ತಕ್ಷಣ ಆಫೀಸ್ಗೆ, ಓಕೆನಾ, ಅದನ್ನು ಡೈರೆಕ್ಟಾಗಿ ಹಾಕ್ಬಿಡಿ. 5,500. ನೆಕ್ಸ್ಟು ಕಾಸ್ಟ್ ಆಫ್ ರೆಕ್ಟಿಫಿಕೇಷನ್ ಆಫ್ ಡಿಫೆಕ್ಟ್ ವರ್ಕ್ 3,000. ಎಷ್ಟಿದೆ, 3,000 ಇದೆ. ನೆಕ್ಸ್ಟು ಏನಿದೆ ನೋಡಿ ಕ್ವಶನಲ್ಲಿ, ಸೇಲ್ ಆಫ್ ಸ್ಕ್ರ್ಯಾಪ್ ಅಂತ ಇದೆ. ಇವಾಗ ಅವನೇನು ಮಾಡ್ತಿದ್ದಾನೆ, ಫ್ಯಾಕ್ಟ್ರಿಲಿರೋ ಸ್ಕ್ರ್ಯಾಪನ್ನು ಸೇಲ್ ಮಾಡ್ತಾ ಇದ್ದಾನೆ, ಓಕೆನಾ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ, 2,000ಗೆ ಸೇಲ್ ಮಾಡ್ತಿದ್ದಾನೆ. ನೆಕ್ಸ್ಟು ಆಫೀಸು ನೆಕ್ಸ್ಟಿಗೆ ಬರುತ್ತೆ. ಸೊ ಲೆಸ್ ಏನು ಮಾಡ್ತೀವಿ ನಾವು, ಸೇಲ್ ಆಫ್ ಸ್ಕ್ರ್ಯಾಪ್ 2,000. ಇದನ್ನು ಲೆಸ್ ಮಾಡ್ಕೊಳ್ಬೇಕು ನಾವು, ಓಕೆನಾ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡೋಣ. ಎಷ್ಟು ಬರುತ್ತೆ, 11,500 + 12,000 + 15,000 + 5,500 + 3,000 - 2,000 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ. ಇದನ್ನೇನಂತ ಹೇಳ್ತೀವಿ ನಾವು, ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತೀವಿ. ಎಷ್ಟು ಬರುತ್ತೆ, 45,000 ಬರುತ್ತೆ, ಓಕೆನಾ. ನೆಕ್ಸ್ಟು ಯಾವ್ದು ತೊಗೊಳ್ಬೇಕು ನಾವು, ಇದಾದಮೇಲೆ ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನು ಒಂದೇ ಒಂದು ಕೊಟ್ಟಿದ್ದಾನೆ. ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಓವರ್ ಹೆಡ್ 39,000 ಅಂತ. ಯಾವುದು, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಓವರ್ ಹೆಡ್ ಎಷ್ಟು, 39,000 ಇದೆ. ಇವಾಗ ಒಂದು ನಿಮಿಷ, ಇವಾಗ ನಾವು ಆಲ್ರೆಡಿ ಈಗ ನಾವು ಆ್ಯಡ್ ಮಾಡಿದ್ದು ಫ್ಯಾಕ್ಟ್ರಿ ಓವರ್ ಹೆಡ್ಡು 45,000 ಟೋಟಲ್ ಬಂದಿದ್ದು. ಇವಾಗ ಆ 45,000 ಇದೆಯಲ್ವ, 1,50,000 ಜೊತೆ 45,000 ಆ್ಯಡ್ ಮಾಡಬೇಕು. 1,50,000 ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟ್ರಿ ಓವರ್ ಹೆಡ್ನ ಆ್ಯಡ್ ಮಾಡಬೇಕಲ್ವ. ನಾನು ಡೈರೆಕ್ಟಾಗಿ ಅಷ್ಟು ಅಮೌಂಟು ತೊಗೊಬಿಟ್ಟಿದ್ದೆ, ಬಟ್ ಅದೆರಡೂ ಆ್ಯಡ್ ಮಾಡಿ ಬರೋ ಅಮೌಂಟನ್ನ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳೋದು ನಾವು. ಇವಾಗ 1,50,000 + 45,000 ಮಾಡಿದ್ರೆ ಎಷ್ಟು ಬರುತ್ತೆ, 1,95,000 ಬರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟು ಬಂತು ನಮಗೆ, 1,00,000 ಇಲ್ಲಿ ಕಡೆ ಬರ್ತೀನಿ, 1,95,000 ಫ್ಯಾಕ್ಟ್ರಿ ಕಾಸ್ಟ್ ಬಂತು. 1,50,000 + 45,000ನ ಆ್ಯಡ್ ಮಾಡಿದ್ದಕ್ಕೆ ಬಂತು. ಇವಾಗ ನೆಕ್ಸ್ಟು ಫ್ಯಾಕ್ಟ್ರಿ ಕಾಸ್ಟ್ ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಮಾಡಬೇಕು ಇವಾಗ ನಾವು, ಫ್ಯಾಕ್ಟ್ರಿ ಕಾಸ್ಟ್ ಮತ್ತು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಎಷ್ಟು ಬರುತ್ತೆ, ಎಷ್ಟಿದೆ, 1,95,000 + 39,000 ಆ್ಯಡ್ ಮಾಡಿದ್ರೆ ನಮಗೆ 2,34,000 ಬರುತ್ತೆ. ಆಯಿತಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಜೊತೆ ಆ್ಯಡ್ ಮಾಡಿದ್ವಿ. ಈಗ ನೆಕ್ಸ್ಟು ಏನು ತೊಗೋತೀವಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಲೆಸ್ಸು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಗ್ಗೆ ಅಂದರೆ ಯಾವುದಾದ್ರು ಓಪನಿಂಗ್ ಸ್ಟಾಕ್ ಇಷ್ಟಿದೆ, ಕ್ಲೋಸಿಂಗ್ ಸ್ಟಾಕ್ ಇಷ್ಟಿದೆ ಅಂತ ಹೇಳಿದೆ ಇಲ್ಲ. ಸೊ ನಿಲ್ಲ ಅಂತ ಹಾಕ್ಕೊಳ್ಳಿ. ಇದನ್ನು ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ, ಹ್ಯಾಸ್ ಇಟ್ ಈಸ್ 2,34,000 ಬರುತ್ತೆ. ಆಯಿತಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕತೆ ಮುಗೀತು.
ನೆಕ್ಸ್ಟ್ ಯಾವ್ದು ತೊಗೋಬೇಕು ನಾವು, ಇವಾಗ ಇದು ಮೆಟೀರಿಯಲ್ ಆಯಿತು, ಆಮೇಲೆ ಫ್ಯಾಕ್ಟ್ರಿ ಆಯಿತು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಯಿತು. ನೆಕ್ಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನು. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನಾದರೂ ಕೊಟ್ಟಿದ್ದಾನಾ ಕ್ವಶನಲ್ಲಿ? ಕೊಟ್ಟಿಲ್ಲ. ಸೆಲ್ಲಿಂಗ್ ಓವರ್ ಹೆಡ್, ಆಫೀಸ್ ಆ್ಯಂಡ್ ಸೆಲ್ಲಿಂಗ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ, ಸೊ ಅದಕ್ಕೆ ನಿಲ್ ಅಂತ ತೊಗೊಳ್ತೀನಿ. ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಜೊತೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಬರುತ್ತೆ ಎಷ್ಟು? 2,34,000. ಇವಾಗ ನೆಕ್ಸ್ಟು ಏನು ಕೊಟ್ಟಿದ್ದಾನೆ? ಸೆಲ್ಲಿಂಗ್ ಪ್ರೈಸ್ 3,16,000 ಅಂತೆ. ಸೇಲ್ಸ್ ಎಷ್ಟಿದೆ ಇವಾಗ? ಸೇಲ್ಸು ಡೈರೆಕ್ಟಾಗಿ 3,16,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಟೋಟಲ್ ಕಾಸ್ಟು ಅವನಿಗೆ ಖರ್ಚಾಗಿದ್ದೆಷ್ಟು? 2,34,000 ಅಷ್ಟು ಖರ್ಚಾಗಿದೆ. ಅಂದರೆ ಅವ್ನು ಮ್ಯಾನುಫ್ಯಾಕ್ಚರಿಂಗಿಂದ ಹಿಡ್ದು ಅವ್ನ ಫ್ಯಾಕ್ಟ್ರಿ ಕಾಸ್ಟು, ಆಫೀಸು, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನು ಅದೆಲ್ಲ ಸೇರಿ 2,34,000 ಆಗಿದೆ. ಸೇಲ್ ಮಾಡಿರೋದು 3,16,000ಗೆ. ಸೊ ಅವ್ನಿಗೆ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಾಯಿದೆಯಾ? ಪ್ರಾಫಿಟ್ ಆಗ್ತಾಯಿದೆ ಅಲ್ವಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸಿಂಗ್ ಫಿಗರಲ್ಲಿ ನಮಗೆ ಪ್ರಾಫಿಟ್ ಆಗ್ತಾಯಿದೆ. ಈಗ ಎಷ್ಟು? 2,34,000 ಮೈನಸ್ 3,60,000 ಮಾಡಬೇಕು. 3,16,000 ಮಾಡಿದ್ರೆ ಎಷ್ಟು ಬರುತ್ತೆ? 2,34,000 ಮೈನಸ್ 3,16,000 ಮಾಡಿದ್ರೆ 82,000 ಬರುತ್ತೆ. ಪ್ರಾಫಿಟ್ ಎಷ್ಟಾಗ್ತಿದೆ? 82,000 ಪ್ರಾಫಿಟ್ ಆಗ್ತಿದೆ.